ಬಾಗಲಕೋಟೆ ಜಿಲ್ಲೆಯಲ್ಲಿ ಅಕ್ರಮ ಪಡಿತರ ಹಾಕಿ ಸಾಗಾಟ ಮಾಡ್ತಿದ್ದ ಪ್ರಕರಣವೊಂದನ್ನು ಪೊಲೀಸರು ಭೇದಿಸಿದ್ದಾರೆ. ಈ ಮೂಲಕ 600 ಚೀಲ ಅಕ್ಕಿ ತುಂಬಿದ ಲಾರಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ. ಬಾಗಲಕೋಟೆಯಿಂದ ಮುಧೋಳ್ ಮಾರ್ಗವಾಗಿ ಹೊರಟಿದ್ದ ಅಕ್ಕಿ ಚೀಲ ತುಂಬಿದ ಲಾರಿಯನ್ನು ಲೋಕಾಪುರದಲ್ಲಿ ವಶಕ್ಕೆ ಪಡೆಯಲಾಗಿದೆ. ಅಂದಾಜು 6,90,000 ಮೌಲ್ಯದ 300 ಕ್ವಿಂಟಲ್ ಅಕ್ಕಿ ಚೀಲಗಳನ್ನು ಲಾರಿಯಲ್ಲಿ ಸಾಗಿಸಲಾಗ್ತಿತ್ತು. ಈ ಅಕ್ಕಿಯನ್ನು ಎಲ್ಲಿಂದ ತೆಗೆದುಕೊಂಡು ಬಂದಿದ್ದಾರೆ ಅನ್ನೋ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಇಬ್ಬರು ಚಾಲಕರು ಹಾಗೂ ಲಾರಿ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಬೀಳಗಿ ಪಟ್ಟಣದ ಪ್ರಶಾಂತ್ ಬೆನ್ನೂರ ಕೋರ್ತಿ ಗ್ರಾಮದ ಶಬೀರ ಭಾಗವನ್ ವಿರುದ್ಧ FIR ದಾಖಲಿಸಿಕೊಂಡಿದ್ದಾರೆ. ಇನ್ನು ಮುಧೋಳ್ ತಹಶೀಲ್ದಾರ್ ಕಚೇರಿಯ ಆಹಾರ ಗುತ್ತೇದಾರರಾದಂಥ ಲೋಕಾಪುರ ಪೊಲೀಸ್ ಜಂಟಿ ಕಾರ್ಯಾಚರಣೆ ಮೂಲಕ ಅಕ್ರಮ ಪಡಿತರ ಸಾಗಾಟ ಪ್ರಕರಣವನ್ನು ಭೇದಿಸಿದ್ದಾರೆ. ಸರ್ಕಾರ ಅಕ್ಕಿಗಳು ಇವತ್ತು ಗಾಡಿ ಇದು ಲೋಕಾಪುರ ಮಟನ್ ಬಂದಿದೆ ಏನಾದ್ರೆ ಸರ್ ಎಷ್ಟು ಅಮೌಂಟ್ ಇದೆ? ಇದು ಅಮೌಂಟ್ ನೋಡಿ ಲೆಕ್ಕ ಮಾಡಿ ಎಷ್ಟು ಚೀಲ ಸರ್? ಒಂದು 600 ಚೀಲ ಅದಾವ ಸರ್. ಅಮೌಂಟ್ ಎಷ್ಟು ನೋಡಿ ನಂತರ ಮಾಹಿತಿ ಸರ್. ಎಲ್ಲಿಂದ ಎಲ್ಲಿ ಉಂಟು ಗಾಡಿ ಇದು? ಇದು ಅವ್ರಿಗೆ ಗಂಗಾವತಿಯಿಂದ ಮಹಾರಾಷ್ಟ್ರ ಕೇಳ್ತಿದ್ದಾರೆ ಸರ್. ಗಂಗಾವತಿ ಮಹಾರಾಷ್ಟ್ರ ಹೊಂಟಿದ್ರಿ. ಓಕೆ ಸರ್.